ನಮಸ್ಕಾರ ವೀಕ್ಷಕರೇ, ನಾಗರ ಪಂಚಮಿಯ ವಿಶೇಷ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾಗರ ಪಂಚಮಿಯ ಶುಭಾಶಯಗಳು ಹಾಗೂ ನಾಗರ ಪಂಚಮಿಯನ್ನು ಹೇಗೆ ಆಚರಿಸಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ನಾಗರ ಪಂಚಮಿಯ ವಿಶೇಷತೆ ಏನು, ನಾಗ ದೇವತೆಗಳು ಹುಟ್ಟಿದ್ದಾದರೂ ಹೇಗೆ, ನಾಗನ ಶಕ್ತಿ ಹೇಗೆ ಮತ್ತು ನಾಗರ ದೇವತೆಯ ಪ್ರಭಾವಗಳು ಮತ್ತು ಅಲ್ಲಿ ಸಿಗುವಂತಹ ಫಲಾಫಲಗಳ ಬಗ್ಗೆ ಈ ದಿನ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಪುರಾಣದಲ್ಲಿ ನೋಡಿದ್ರೆ ನಾಗನಿಗೆ ಬಹಳ ವಿಶೇಷತೆ ಇದೆ. ನೀವು ನೋಡಿ, ಯಾವುದೇ ದೇವಸ್ಥಾನ ನೋಡಿ, ಯಾವುದೇ ದೇವರನ್ನು ನೋಡಿ, ನಾಗ ಇಲ್ಲದ ದೇವರೇ ಇಲ್ಲ. ನೀವೆಲ್ಲ ದೇವಸ್ಥಾನಗಳು ನೋಡಿ, ಆಭರಣಗಳಿರುತ್ತೆ, ನಾಗಾಭರಣ ಅಂತ ಎಲ್ಲ ನಾಗಾಭರಣವನ್ನು ಹಾಕಿರ್ತಾರೆ. ಶಿವನ್ ನೋಡಿ, ನಾಗದೇವತೆಯನ್ನ ಧರಿಸ್ಕೊಂಡಿರ್ತಾನೆ. ಗಣಪತಿಯಲ್ಲಿ ಸೊಂಡ ಹೊಟ್ಟೆಗೆ ಸುತ್ತಕೊಂಡಿರ್ತಾನೆ. ಶಿವನು ಮಹಾವಿಷ್ಣು ಅಂತೂ ನಾಗನ ಮೇಲೆ ಮಲ್ಕೊಂಡಿರ್ತಾನೆ. ಹಾಗಾಗಿ ನಾಗನಿಗೆ ವಿಶೇಷವಾದ, ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ನಾಗ ಮತ್ತು ಗೋವಿಗೆ ವಿಶೇಷವಾದ ಮಹತ್ವ ಇದೆ. ಅವರಿಗೆ ಮಹಾದೈವತ್ವವನ್ನ ಈ ನಮ್ಮ ಸಂಪ್ರದಾಯದಲ್ಲಿ ಕೊಟ್ಟಿದ್ದಾರೆ. ಹೇಗೆ ದೇವತೆಗಳಿಗೆ ವಿಶೇಷವಾದ ಗುಣಲಕ್ಷಣಗಳಿರುತ್ತೋ, ನಾಗದೇವತೆಗಳಿಗೂ ಕೂಡ ಅಷ್ಟೇ ವಿಶೇಷವಾದ ಗುಣಲಕ್ಷಣಗಳಿರುತ್ತೆ. ನಾಗನ ಉಲ್ಲೇಖವನ್ನ ನಾವು ಪದ್ಮಪುರಾಣದಲ್ಲಿ ನೋಡಬಹುದು. ಮೊದಲು ಪ್ರಜಾಪತಿ ಬ್ರಹ್ಮನ ಮಗ ಕಶ್ಯಪನ ಹೆಂಡತಿ ಕದ್ರು ಅಂತ. ಕದ್ರು ಮತ್ತು ಕಶ್ಯಪನಿಗೆ 8 ಜನ ಮಕ್ಕಳಾಗ್ತಾರೆ. ಆ 8 ಜನ ಮಕ್ಕಳೇನೆ ನಾಗಕುಲದ ಮೂಲ ದೇವತೆಗಳು. ಅನಂತ, ವಾಸುಕಿ, ಪದ್ಮ, ಮಹಾಪದ್ಮ, ಕಾರ್ಕೋಟಕ, ಹೀಗೆ 8 ಜನ ಮಕ್ಕಳಾಗ್ತಾರೆ. ಅವರು ನಾಗಕುಲದ ಮೂಲ ಪುರುಷರಾಗಿ ಮಾರ್ಪಡ್ತಾರೆ. ಅವರ ಬ್ರಹ್ಮನ ಮೊಮ್ಮಕ್ಕಳಾದ್ರಿಂದ ಬ್ರಹ್ಮನಿಗೆ ಬಹಳ ಪ್ರೀತಿ. ಅವನೇನ್ ಮಾಡ್ತಾನೆ, ಬ್ರಹ್ಮ ಅವರಿಗೆ ಒಂದು ವಿಶೇಷವಾದ ಶಕ್ತಿಯನ್ನು ಕೊಡ್ತಾನೆ. ಅವರ ಬಾಯಿನಲ್ಲಿ ವಿಷ ಇಡ್ತಾನೆ. ವಿಷ ಇಟ್ಟು ಏನ್ ಹೇಳ್ತಾನೆ ಬ್ರಹ್ಮ, ನೀವು ಇದನ್ನ ಕಷ್ಟದ ಸಮಯದಲ್ಲಿ ಮಾತ್ರ ಉಪಯೋಗಿಸಿ, ಜನಗಳಿಗೆ ಹಿಂಸೆ ಕೊಡಕ್ಕೆ ಯೂಸ್ ಮಾಡಬಾರ್ದು ಅಂತ ಹೇಳ್ತಾನೆ. ಆದರೆ ಅವನ ಕುಲ ಬೆಳೀತಾ ಬೆಳೀತಾ 8 ಕುಲ ತುಂಬಾ ಅಗಾಧವಾಗಿ ಬೆಳೆದು ಬಿಡುತ್ತೆ. ವಂಶ ಬೆಳೆದು ಎಲ್ಲೆಲ್ಲೂ ನಾಗಕುಲಗಳಾಗ್ಬಿಡುತ್ತೆ. ಅವ್ರೇನ್ ಮಾಡ್ತಾರೆ, ಯಾರನ್ ಕಂಡ್ರೆ ಕಚ್ಚೋದು, ಯಾವ ಪ್ರಾಣಿ ಬಂದ್ರೆ ಕಚ್ಚೋದು, ಮನುಷ್ಯ ಬಂದ್ರೆ ಕಚ್ಚೋದು, ಹಿಂಗ್ ಮಾಡಿ ಮಾಡಿ ಕೊನೆಗೆ ಎಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂದ್ರೆ, ಯಾವ ಜನನೂ ಇರಲ್ಲ, ಯಾವ ಪ್ರಾಣಿ ಪಕ್ಷಿಗಳು ಕಂಪ್ಲೀಟ್ ಆಗಿ ನಿರ್ಮೂಲ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ. ನಾಗನ ಕಾಟವನ್ನ ಯಾರಿಗೂ ಸಹಿಸಕ್ಕಾಗಲ್ಲ. ಆ ಲೆವೆಲ್ ನಲ್ಲಿ ಈ ನಾಗಗಳು ಕಾಟ ಕೊಡಕ್ ಶುರು ಮಾಡುತ್ತೆ. ಆ ವಿಚಾರ ಬ್ರಹ್ಮನಿಗೆ ಗೊತ್ತಾಗುತ್ತೆ. ಬ್ರಹ್ಮನಿಗೆ ಬಹಳ ಬೇಜಾರಾಗುತ್ತೆ. ತನ್ನ 8 ಕುಲದ ಮೂಲ ಪುರುಷನ ಮತ್ತೆ ಕರೆಸ್ಬಿಟ್ಟು ಆ 8 ಜನಕ್ಕೆ ಶಾಪವನ್ನು ಕೊಡ್ತಾನೆ, ನಿಮ್ಮ ಕುಲ ನಾಶ ಆಗೋಗ್ಲಿ ಅಂತ. ಯಾಕೆಂದ್ರೆ ತಾನು ಉತ್ಪತ್ತಿ ಮಾಡಿದಂತಹ ಜಗತ್ತನ್ನೇ ಇವರು ನಾಶ ಮಾಡ್ತಾ ಇದ್ರು. ಇದು ಪ್ರಕೃತಿಯ ವಿರುದ್ಧವಾದ್ದು, ನೀವು ಈ ಜಗತ್ತಿನ ಇರುವ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಶಾಪ ಕೊಟ್ಬಿಡ್ತಾನೆ. ನಾಗದೇವತೆಗಳಿಗೆ ವಿಪರೀತ ಬೇಜಾರಾಗುತ್ತೆ. ಯಾಕೆಂದ್ರೆ ಅವ್ರ ಕುಲನೇ ನಾಶ ಆಗೋಗ್ತಾ ಇದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅದರಲ್ಲೂ ತುಂಬಾ ಕಾರ್ಕೋಟಕ ಅಂತ ವಿಷಕಾರಿ ನಾಗಕುಲಗಳು ಇರ್ತವೆ. ಇನ್ನು ಉಪಕುಲಗಳು ತುಂಬಾ ಇರ್ತವೆ. ಅವೆಲ್ಲ ಜನಗಳಿಗೆ ಕಾಟ ಕೊಡ್ತಾ ಇರುತ್ತೆ. ಹಾಗೆ ಸಾತ್ವಿಕವಾದ ಗುಣಗಳಿರುವಂತಹ ನಾಗದೇವತೆಗಳು ಇರ್ತಾರೆ. ಆದ್ರೆ ಈ ಶಾಪ ಎಲ್ಲರಿಗೂ ಅನ್ವಯ ಆಗುತ್ತೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಕೊನೆಗೆ ಒಂದು ದಿನ ಬ್ರಹ್ಮ ಯಾವುದೋ ಒಂದು ಯಜ್ಞ ಮಾಡ್ತಾ ಇರ್ತಾನೆ. ಈ ನಾಗಕುಲಗಳು ಎಲ್ಲ ಅಲ್ಲಿ ಹೋಗ್ಬಿಟ್ಟು ಬ್ರಹ್ಮನಿಗೆ ತುಂಬಾ ಸಹಾಯ ಮಾಡ್ತಾರೆ. ಅದರಿಂದ ಬ್ರಹ್ಮ ಪ್ರಸನ್ನನಾಗ್ತಾನೆ. ಮತ್ತೆ ಇವರೆಲ್ಲರೂ ಬ್ರಹ್ಮನ್ ಕೇಳ್ಕೊತಾರೆ, ಶಾಪವನ್ನು ವಾಪಸ್ ತಗೊಳ್ಳಿ ಅಂತ. ಹಾಗಾಗಿ ಬ್ರಹ್ಮ ತಾನು ಕೊಟ್ಟಿದ್ದ ಶಾಪವನ್ನ ಸ್ವಲ್ಪ ಮಾಡಿಫೈ ಮಾಡ್ತಾನೆ. ಯಾವುದೇ ಶಾಪವನ್ನು ವಾಪಸ್ ತಗೊಳಕ್ಕಾಗಲ್ಲ. ಹಾಗಾಗಿ ಮಾಡಿಫೈ ಮಾಡಿ ಅದರಲ್ಲಿರುವಂತಹ ಸಾತ್ವಿಕವಾದಂತ ವಂಶಗಳು ಯಾವ ಸಮಸ್ಯೆ ಇಲ್ಲದೆ ಪುನರ್ಜನ್ಮವನ್ನು ಪಡೆಯಲಿ, ಅವರ ವಂಶಗಳಿಗೆ ಯಾವುದು ತೊಂದರೆ ಆಗದಂಗೆ ಆತ ತನ್ನ ಆಶೀರ್ವಾದವನ್ನ ಮಾಡ್ತಾನೆ. ಯಾವುದು ಕಾರ್ಕೋಟಕ ವಿಷಕಾರಿಯಾದ ಸರ್ಪಗಳಿರುತ್ತೆ, ಅದು ಮುಂದೆ ಜನಮೇಜಯನ ಯಜ್ಞದಲ್ಲಿ ಆ ಕುಲಗಳು ನಾಶವಾಗುತ್ತೆ. ಸಾತ್ವಿಕ ಕುಲವಾದ ನಾಗಗಳು ಪುನರ್ಜನ್ಮವನ್ನು ಪಡೆದಂತಹ ದಿನನೇ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ. ಹಾಗಾಗಿ ಈ ದಿನ ಬಹಳ ವಿಶೇಷತೆ. ಈ ದಿನ ನಾಗಗಳು ನಿಜವಾಗಬೇಕು, ನಾಗದೇವತೆಗಳ ಹುಟ್ಟಿದ ಹಬ್ಬನೇ ಇದು. ಬಹಳ ಆನಂದವಾಗಿರುತ್ತೆ. ನಾಗದೇವತೆಗಳು ತುಂಬಾ ಆನಂದವನ್ನು ಅನುಭವಿಸ್ತವೆ. ಯಾಕಂದ್ರೆ ಅವ್ರಿಗೆ ಪುನರ್ಜನ್ಮ ಸಿಕ್ಕಿದೆ. ನಾವು ಯಾಕೆ ನಾಗವನ್ನ ಪೂಜೆ ಮಾಡಬೇಕು? ಅವತ್ತಿನ ವಿಶೇಷತೆ ಏನು? ಪಂಚಮಂ ಕಾರ್ಯಸಿದ್ಧಿ. ನೀವು ಪಂಚಮಿ ದಿವಸ ಏನೇ ಮಾಡಿದ್ರು ಖಂಡಿತ ಒಳ್ಳೇದಾಗುತ್ತೆ. ಅದರಲ್ಲೂ ನಾಗ ಪೂಜೆಯನ್ನ ಮಾಡಿದ್ರೆ ವಿಶೇಷವಾದ ಲಾಭಗಳಾಗುತ್ತೆ.
ನಾಗನಿಗೆ ಹಾಲನ್ನ ಯಾಕೆ ಎರಿಬೇಕು? ಈಗ ಸಾಮಾಜಿಕವಾಗಿ ನೋಡೋಣ, ಪುರಾಣದ ವಿಚಾರ ಹೀಗಾಯ್ತು. ಸಾಮಾಜಿಕವಾಗಿ ನೋಡ್ಬೇಕಂದ್ರೆ ಮಳೆಗಾಲ ಆದ್ರಿಂದ ಹುತ್ತದೊಳಗಡೆ ಬೆಚ್ಚಗಾಗಿ ಹಾವುಗಳು ಕೂತಿರುತ್ತೆ. ಮಳೆಗಾಲ ಬಂದ ತಕ್ಷಣ ಹುತ್ತದೊಳಗೆಲ್ಲ ನೀರು ಹೋಗಿ ಆ ಹಾವುಗಳು ಹುತ್ತದಿಂದ ಹೊರ ಬರುತ್ತೆ. ಹೊರ ಬಂದಾಗ ಏನಾಗುತ್ತೆ, ಅವು ತುಂಬಾ ಅಪಾಯಕಾರಿಯಾಗಿರುತ್ತೆ. ಅವು ಯಾರನ್ನು ಬೇಕಾದ್ರೂ ಕಚ್ಚಬಹುದು, ಮತ್ತೆ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡಬಹುದು. ಇಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗುತ್ತೆ. ಹಾಗಾಗಿ ಅವು ಹುತ್ತದಿಂದ ಹೊರಗೆ ಬಂದಾಗ ಅವುಗಳನ್ನ ಶಾಂತಗೊಳಿಸಬೇಕು. ಆ ಉದ್ದೇಶದಿಂದ ಅದಕ್ಕೆ ತುಪ್ಪ ಮತ್ತು ಹಾಲನ್ನು ಎರೆದು ನಮ್ಮ ಕುಲವನ್ನು ಕಾಪಾಡು, ನಮಗೆ ಯಾವ ತೊಂದರೆ ಇಲ್ದಂಗೆ ಕಾಪಾಡು, ಮತ್ತು ಪ್ರಕೃತಿಯಲ್ಲಿರುವ ಪ್ರಕೃತಿ ಸಮತೋಲನವನ್ನ ಮೇಂಟೈನ್ ಮಾಡು ಅಂತ ನಾವು ಪ್ರಾರ್ಥನೆ ಮಾಡುವಂತ ಹಬ್ಬನೇ ನಾಗರ ಪಂಚಮಿ. ನಾಗನಿಗೂ ಪ್ರಕೃತಿಗೂ ಬಹಳ ಅವಿನಾಭಾವ ಸಂಬಂಧ ಇದೆ. ನೋಡಿ, ನಾಗ ನಮ್ಮ ಮನುಷ್ಯರ ತರನೇ ನಾವ್ ಹೇಗೆ ಯೋಚನೆ ಮಾಡ್ತೀವಿ, ನಮ್ಮಲ್ಲಿ ಹೆಂಗೆ ಸ್ಮರಣ ಶಕ್ತಿ ಇದೆ, ನಾಗ ಇನ್ನೂ ಜಾಸ್ತಿ ಇರುತ್ತೆ. ಮತ್ತು ಎನ್ವಿರಾನ್ಮೆಂಟ್ ಬ್ಯಾಲೆನ್ಸ್ಗೆ ಏನು ನಮ್ಮ ಪ್ರಕೃತಿಯ ನಿಯಮವನ್ನ ಸಮತೋಲನವನ್ನ ಮಾಡೋದಕ್ಕೆ ನಾಗನ ವಿಶೇಷವಾದ ಕೊಡುಗೆಗಳಿದೆ. ನೋಡಿ, ನಾನು ನಿಮಗೊಂದು ಉದಾಹರಣೆ ಕೊಡ್ತೀನಿ. ನೀವೆಲ್ಲ ಶೃಂಗೇರಿಗೆ ಹೋಗಿರ್ತೀರಿ. ಅಲ್ಲಿ ತುಂಗಾ ನದಿಯಲ್ಲಿ ಒಂದು ವಿಗ್ರಹವನ್ನ ಮಾಡಿಟ್ಟಿದ್ದಾರೆ. ಆ ವಿಗ್ರಹ ತಾವೆಲ್ಲ ನೋಡ್ಬೇಕು, ನದಿಯ ಭಾಗದಲ್ಲಿದೆ. ಅಲ್ಲಿ ಒಂದು ಕಪ್ಪೆಗೆ ಪ್ರಸವ ವೇದನೆ ಅಂದ್ರೆ ಡೆಲಿವರಿ ಆಗ್ತಾ ಇರುತ್ತೆ, ಉರಿ ಬಿಸಿಲು. ಆ ಕಪ್ಪೆಗೆ ಹಾವು ನೆರಳಾಗಿ ನಿಂತಿರುತ್ತೆ. ಇದು ನಡೆದ ಘಟನೆ ಆದಿಶಂಕರಾಚಾರ್ಯ ಕಾಲದಲ್ಲಿ. ಜಗದ್ಗುರು ಆದಿಶಂಕರಾಚಾರ್ಯರು ಶೃಂಗೇರಿಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಈ ಘಟನೆಯನ್ನು ನೋಡ್ತಾರೆ. ಕಪ್ಪೆ ಇನ್ನೇನು ಪ್ರಸವ ಆಗಬೇಕು, ಉರಿ ಬಿಸಿಲು ಇದೆ. ಆ ಬಿಸಿಲಲ್ಲಿ ನಾಗ ಆ ಕಪ್ಪೆಗೆ ನೆರಳಾಗಿ ನಿಂತಿರುತ್ತೆ. ಅವಾಗ ಅವ್ರಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಅವಾಗ ಅವ್ರಿಗೆ ಗೊತ್ತಾಗತ್ತೆ, ಈ ಜಾಗದಲ್ಲಿ ಸಾಮರಸ್ಯ ಇದೆ, ಈ ಜಾಗದಲ್ಲಿ ಪ್ರಕೃತಿಯ ಸಮತೋಲನ ಇದೆ, ಈ ಜಾಗದಲ್ಲಿ ವೈರತ್ವಗಳಿಲ್ಲ. ಹಾಗಾಗಿ ಇದು ಪ್ರಶಸ್ತವಾದ ಜಾಗ, ನಾನು ಮಠ ನಿರ್ಮಾಣ ಮಾಡೋದಕ್ಕೆ ಅಂದ್ಬಿಟ್ಟು ಅಲ್ಲಿ ಶೃಂಗೇರಿ ಶಾರದಾ ಪೀಠವನ್ನ ಜಗದ್ಗುರು ಆದಿಶಂಕರಾಚಾರ್ಯರು ಮತ್ತು ಪೀಠವನ್ನ ಸ್ಥಾಪನೆಯನ್ನ ಮಾಡ್ತಾರೆ. ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ, ನಾಗ ಪ್ರಕೃತಿಗೆ ಎಷ್ಟು ಹತ್ತಿರ ಆಗಿದ್ದಾನೆ. ನಾವು ಹೇಗೆ ಭಾವನೆಗಳನ್ನು ಇಟ್ಕೋತೀವಿ, ನಾವು ಹೇಗೆ ದ್ವೇಷವನ್ನು ಇಟ್ಕೋತೀವಿ, ನಾವು ಹೇಗೆ ಪ್ರೀತಿಯನ್ನು ಇಟ್ಕೋತೀವಿ, ನಾಗನಿಗೂ ಅದೇ ತರ ಗುಣಗಳಿರುತ್ತೆ. ಹಾಗೇನೆ ನಾಗನ ಆಶೀರ್ವಾದ ಮತ್ತು ಶಾಪ ಅಷ್ಟೇ ಕೆಟ್ಟದಾಗಿರುತ್ತೆ. ತುಂಬಾ ವಿಶೇಷವಾದ ಗುಣಗಳನ್ನ ನಾಗನಿಗಿರುತ್ತೆ. ನಾಗನ ವರ ಮತ್ತು ಶಾಪ ತುಂಬಾ ಬಲವಾಗಿರುತ್ತೆ. ವರವನ್ನ ಪಡಿಬೇಕಂದ್ರೆ ನಾಗರ ಪಂಚಮಿ ದಿನ ನೀವು ಆರಾಧನೆಯನ್ನ ಮಾಡಬೇಕು. ಹಾಲಿನ ತನುವನ್ನ ಎರೆಯಬೇಕು. ಮನಸ್ಪೂರ್ವಕವಾಗಿ ಹಾಲನ್ನ ಮತ್ತು ತುಪ್ಪವನ್ನ ನಾಗದೇವತೆಗಳಿಗೆ ಅರ್ಪಿಸಬೇಕು ಮತ್ತು ಆರೋಗ್ಯ ಭಾಗ್ಯಕ್ಕೋಸ್ಕರ ಬೇಡ್ಕೋಬೇಕು. ಹಾಗೆ ಈ ದಿನದಲ್ಲಿ ಸಹೋದರ ಸಹೋದರಿಯರು ಯಾರು ರಕ್ತವನ್ನು ಹಂಚಿಕೊಂಡು ಹುಟ್ಟಿರ್ತಾರೆ, ಅವರು ಬೆನ್ನನ್ನ ತೊಳೆದು ಅಂದ್ರೆ ಹಾಲಿನಲ್ಲಿ ತಮ್ಮ ಬೆನ್ನಿಗೆ ಹಾಲನ್ನ ಪ್ರೋಕ್ಷಣೆಯನ್ನ ಮಾಡಿ ಸುಖವಾಗಿರ್ಲಿ, ಯಾವ ಚರ್ಮ ರೋಗಗಳು ಕಾಡ್ದಂಗಿರ್ಲಿ, ನಾಗನ ಆಶೀರ್ವಾದ ಇರ್ಲಿ ಅಂತ ಸಹೋದರ ಸಹೋದರಂಗೆ ಈ ರೀತಿ ಬೇಡ್ಕೊಳ್ಳೋದು ನಮ್ಮ ಸಂಪ್ರದಾಯದಲ್ಲಿದೆ. ಈ ನಾಗರ ಪಂಚಮಿಯ ಶುಭ ದಿನದಲ್ಲಿ ನಾಗಗಳ ಶಕ್ತಿ ತುಂಬಾ ಉತ್ಕೃಷ್ಟ ಮಟ್ಟದಲ್ಲಿ ಇರುತ್ತೆ. ಒಂದು ವಿಷಯವನ್ನು ಹೇಳ್ತೀನಿ ವೀಕ್ಷಕರೇ, ತಾವು ದಯಮಾಡಿ ಫಾಲೋ ಮಾಡಿ. ಈ ಪಂಚಮಿಯ ದಿನ ಯಾವುದೇ ಕಾರಣದಿಂದ ನಿಮಗೆ ಸರ್ಪದೋಷ ಇರಲಿ ಬಿಡ್ಲಿ, ಏನೇ ಸಮಸ್ಯೆ ಇರ್ಲಿ ಬಿಡ್ಲಿ, ನಿಮ್ಗೆ ನಂಬಿಕೆ ಇರ್ಲಿ ಬಿಡ್ಲಿ, ಯಾವ ಕಾರಣದಿಂದಲೂ ಸರ್ಪವನ್ನು ಕೊಲ್ಲುವಂತಹ ಅಥವಾ ಹಿಂಸೆ ಮಾಡುವಂತಹ ಕೆಲಸ ಮಾಡಬೇಡಿ. ಅಥವಾ ಸರ್ಪವನ್ನ ಹಿಂಸೆ ಮಾಡುವಂತ ಅಥವಾ ಕೊಲ್ಲುವಂತ ವಿಡಿಯೋಗಳು ಕೂಡ ನೋಡಬೇಡಿ. ಆ ನೆಗೆಟಿವ್ ಥಾಟ್ಸು ನಿಮ್ಮನ್ನು ಬಹಳ ಕಷ್ಟಕ್ಕೆ ಗುರಿ ಮಾಡುತ್ತೆ. ಯಾಕೆಂದ್ರೆ ನಾಗನ ಶಕ್ತಿ ತುಂಬಾ ಉನ್ನತ ಮಟ್ಟದಲ್ಲಿರುತ್ತೆ. ಈ ದಿನ ಸಾಧ್ಯ ಆದಷ್ಟು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಾಗನಿಗೆ ತನಿ ಎರೆಯಿರಿ. ಅದು ಆಗ್ಲಿಲ್ಲ ಅಂದ್ರೆ ಮನೆಯಲ್ಲಿ ಕೂತ್ಕೊಂಡು ಇವಾಗ ಒಂದು ಮಂತ್ರವನ್ನು ಹೇಳ್ತೀನಿ, ಕನಿಷ್ಠ 11 ಬಾರಿ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಅದರಿಂದ ನೀವು ಸರ್ಪದೋಷ ಯಾರಿಗಿದೆ, ಯಾರು ಸರ್ಪದೋಷ ಅಂದ್ರೆ ಈಗ ರಾಹು ಮತ್ತೆ ನಿಮ್ಮ ಜಾತಕ ನೋಡಿದ್ರೆ ಗೊತ್ತಾಗುತ್ತೆ. ರಾಹು ಕೇತುಗಳ ಮಧ್ಯ ಯಾವ ಗ್ರಹಗಳು ಬರ್ಲಿಲ್ಲ ಅಂತಂದ್ರೆ
ಅದಕ್ಕೆ ಸರ್ಪದೋಷ ಅಂತ ಹೇಳ್ತೀವಿ. ಅದಕ್ಕೆ ಇನ್ನೊಂದು ಸಂಚಿಕೆಯನ್ನು ಮಾಡಿದಾಗ ಅದರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಅಂತ ದೋಷ ಇರೋರು ಕೂಡ ಅಥವಾ ದೋಷ ಇಲ್ಲದೆ ಇರೋರು ಕೂಡ ವಿಶೇಷವಾದ ಅನುಗ್ರಹವನ್ನು ಪಡಿಬೇಕಂದ್ರೆ ದಯಮಾಡಿ 11 ಬಾರಿ ದೇವರ ಮುಂದೆ ಕೂತ್ಕೊಂಡು ಈ ಮಂತ್ರವನ್ನ ನಾಗರ ಪಂಚಮಿಯಿಂದ ಹೇಳ್ಕೊಳ್ಳಿ. ಓಂ ಸರ್ಪರಾಜಾಯ ವಿದ್ಮಹೆ ಪದ್ಮಹಸ್ತಾಯ ಧೀಮಹೆ ತನ್ನೋ ವಾಸುಕಿ ಪ್ರಚೋದಯಾತ್. ಇನ್ನೊಂದ್ಸಲ ಹೇಳ್ತೀನಿ. ಓಂ ಸರ್ಪರಾಜಾಯ ವಿದ್ಮಹೆ ಪದ್ಮಹಸ್ತಾಯ ಧೀಮಹೆ ತನ್ನೋ ವಾಸುಕಿ ಪ್ರಚೋದಯಾತ್. ದಯಮಾಡಿ ಇದನ್ನು ಕನಿಷ್ಠ 11 ಸಲ ಹೇಳ್ಕೊಳ್ಳಿ. ಆ ನಾಗದೇವತೆ ನಿಮಗೆ ಸಂಪೂರ್ಣ ಅನುಗ್ರಹವನ್ನು ಮಾಡಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.